ನಯನ ಹೋಮಿಗೆ ವೆಲ್ಕಮ್. ಇದು ಕರಿಮಣಿ ಲಾಗ್ ಪಾರ್ಟ್ 2 ಆಗಿರ್ತದೆ. ಈಗ ಹೋಗಿ ಕರಿಮಣಿ ರೆಡಿಯಾಗಿದೆ ಅಂತ ಹೇಳಿದರು. ಈಗ ಹೋಗಿ ಕರಿಮಣಿ ತರಬೇಕು. ಎಷ್ಟು ರೇಟ್ ಆಯಿತು, ಯಾವ ಡಿಸೈನ್ ಮಾಡಿಸಿದ್ದೇನೆ ನೀವೇ ನೋಡಿ ಬನ್ನಿ. ಅಂತೂ ಇಂತೂ 10 ದಿನದಿಂದ ಕಾಯ್ತಿದ್ದೆ. ನಾವು ವಿಡಿಯೋ ಹಾಕುವಾಗ ಮತ್ತು ಸ್ವಲ್ಪ ಲೇಟಾಗಿತ್ತು, ಆದರೆ ನಾವು ಕೊಟ್ಟು ಒಂದು 10 ದಿನ ಆಗಿತ್ತು. ಭಾರಿ ಖುಷಿಯಲ್ಲಿದ್ದೆ ನಾನು. ಎಷ್ಟಿನ್ನು ಒಂದು ಕಡೆ ಟೆನ್ಷನ್ ಇತ್ತು, ಎಷ್ಟು ಹಣ ಇನ್ನು ಕೊಡಲಿಕ್ಕೆ ಬರ್ತದೆ ಅಂತ. ಅವರು ನಾವು ಕೊಟ್ಟ ಬಂಗಾರ ಎಷ್ಟು ಪ್ಯೂರ್ ಉಂಟು ಅದನ್ನೆಲ್ಲ ರಿಪೋರ್ಟು ಮತ್ತು ಎಷ್ಟು ಎಕ್ಸ್ಟ್ರಾ ಹಾಕಿದ್ರು ಅದನ್ನೆಲ್ಲ ನನಗೆ ಒಂದೊಂದೇ ಬಿಡಿಸಿ ಹೇಳ್ತಿದ್ರು. ನಾನು ಹೇಳಿದೆ, ನನಗೆ ನೀವು ಹೇಳಿದರು ಎಂತ ಅಂತ ನಮಗೆ ಅರ್ಥ ಆಗೋದಿಲ್ಲ, ನೀವು ಎಷ್ಟು ಕೊಡಬೇಕಂತ ಹೇಳ್ತೀರಿ ಅಷ್ಟು ನಾನು ಕೊಡ್ತೇನೆ ಅಂತ ಹೇಳಿದೆ. ನನಗೆ ಈ ಮೂಮೆಂಟಲ್ಲಿ ಒಂದು ವಿಷಯ ಹೇಳಲೇಬೇಕು. ಕರಿಮಣಿ ನಮಗೆ ಎಷ್ಟು ಹೇಳಿದರೂ ಒಂದು 8 ಅಥವಾ 10 ವರ್ಷ, ಅದಕ್ಕಿಂತ ಜಾಸ್ತಿ ಬರೋದೇ ಇಲ್ಲ. ಅದಕ್ಕೆ ನಾನೀಗ ಎಂಥ ಒಂದು ಐಡಿಯಾ ಮಾಡಿದ್ದೇನೆ ಅಂದರೆ, ಒಂದು ಆರ್ ಡಿ, ಈ ಪೋಸ್ಟ್ ಆಫೀಸಲ್ಲಿ ಒಂದು ಆರ್ ಡಿ ಸ್ಕೀಮ್ ಮಾಡೋದು. ಅದು 5 ವರ್ಷ ಕಟ್ಟಲಿಕ್ಕೆ ಇರ್ತದೆ, ಅದನ್ನು ಮುಂದುವರಿಸ್ಕೊಂಡು 10 ವರ್ಷವೂ ಮಾಡಲಿಕ್ಕಾಗ್ತದೆ. ಮತ್ತು ನಾನು ನಿಮಗೆ ಆ ವಿಷಯವನ್ನು ವಿವರಿಸ್ತೇನೆ. ಇದರಲ್ಲೇ ಹೇಳಲಿಕ್ಕೆ ಹೋದರೆ ಅದೇ ವಿಷಯ ಮತ್ತೆ ಆಗ್ತದೆ. ಬಾವಿಯ ಕೆಲಸ ಮತ್ತು ಗಾಡಿ ತಗೊಂಡೋದು ಗೊತ್ತಿರ್ಬೋದು. ಅದಕ್ಕೆ ಇವರು ಲೋನ್ ಮಾಡಿದ್ದಾರೆ. ನಾನು ಇವ್ರ ಹತ್ರ ಹೇಳಿದೆ ಬೇಡ ಹಣ ಕೊಡೋದು ಅಂತ, ಆದರೂ ಒಂದು 15,000 ಇರಲಿ ಅಂತ ಅವರು ಕೊಟ್ಟರು. ನೋಡಿ, ಇದೇ ನಾನು ಡಿಸೈನ್ ಮಾಡಿಸಿದ್ದು. ಮಧ್ಯದಲ್ಲಿ ಚೈನ್ ಮಾಡಿಸಿದ್ದೇನೆ ಮತ್ತು ಕರಿಮಣಿ. ನೋಡುವಾಗ ಒಂದು ಒಳ್ಳೆ ಅಬ್ಬರ ಕಾಣ್ತದೆ, ಆದರೆ ಇದಕ್ಕೆ ಜಾಸ್ತಿ ನಾನು ಹಾಕಲಿಕ್ಕೆ ಹೋಗಲಿಲ್ಲ. 32 ಗ್ರಾಮ್ಸ್ ಆಲ್ರೆಡಿ ಇತ್ತಲ್ಲ ನನ್ನ ಕರಿಮಣಿಯಲ್ಲಿ, ಒಂದು 4 ಗ್ರಾಮ್ ಹಾಕಿಸಿದಷ್ಟೇ. ಈಗಿನ ರೇಟಿಗೆ ನಿಮಗೆ ಗೊತ್ತಾಗ್ತದೆ ಎಷ್ಟು 4 ಗ್ರಾಮಿಗೆ ಬೀಳ್ತದೆ ಅಂತ. ನಾನೇ ಒಂದು ಆಲೋಚನೆ ಮಾಡಿ ಈ ಡಿಸೈನು ಮಾಡಿಸಿದ್ದು. ಕೆಲವರು ಹೇಳ್ತಿದ್ರು, ಕೈಯ ಮುಷ್ಟಿಯ ಒಳಗೆ ಉಂಟಲ್ಲ ಕರಿಮಣಿ ಕ್ಲಿಯರಾಗಿ ನಿಂತರೆ ಉಂಟಲ್ಲ ಆ ಡಿಸೈನು ಒಳ್ಳೆಯದಂತೆ. ಹಾಗೆದು ಎಂತ ಆಗೋದಿಲ್ಲ. ನೋಡಿ, ನೀವು ಕೆಲವೆಲ್ಲ ನೋಡಿ, ನಿಮ್ಮ ಕರಿಮಣಿಯನ್ನು ಬೇಕಾದರೆ ಚೆಕ್ ಮಾಡಿ ನೋಡಿ. ಕೈಯ ಮುಷ್ಟಿಯೊಳಗೆಲ್ಲಾದರೂ ಮುದ್ದೆ ಆಗಿ ಅದು ಸ್ಟ್ರೈಟ್ ನಿಂತರೆ ಅಂಥದ್ದು ಬೇಗ ಹಾಳಾಗ್ತದಂತೆ. ನನಗೆ ಈ ಡಿಸೈನ್ ಖುಷಿಯಾಯಿತು. ನೀವು ಬೆಳ್ಳಿಗೆ ಹಾಕಿದ್ರಲ್ಲ ಅವರು ಕರಿಮಣಿ, ಅದನ್ನೆಲ್ಲ ಈಗ ಚಿನ್ನಕ್ಕೆ ಹಾಕ್ತಾ ಇದ್ದಾರೆ. ಅದರಲ್ಲೂ ಒಂದು 300 ಗ್ರಾಮ್ಸ್ ಉಳಿಯಿತು, 300 ಮಿಲಿಗ್ರಾಮ್ ಆಯಿತಾ ಉಳಿಯಿತು. ಮತ್ತೆ ನೋಡುವಾಗ ಅದಕ್ಕೂ ಒಂದು 4,000 ಬಂತ ಮಾರೆ. ನಾವೇ ಒಂದು ಡಿಸೈನ್ ಹೇಳಿದರೆ ನಮಗೊಂದು ಕ್ಯೂರಿಯಾಸಿಟಿ ಇರ್ತದಲ್ಲ, ಅದು ಹೇಗಿರ್ತದೆ, ಒಳ್ಳೆ ಕಾಣ್ತದಾ ಇಲ್ವಾ ಅಂತ. ಹಾಗೆ ನಾನು ಅವ್ರ ಹತ್ರ ಒಂದು ಸ್ಕಿಪ್ಪು ಕೇಳಿದೆ, ಒಂದು ಹಾಕಿ ಮಾರೆ ಅಂತ. ಅದಕ್ಕೆ ಅವ್ರು ಹೇಳಿದರು ಒಂದೊಂದು ನಾಳೆ ಸಿಗ್ತದೆ ನಿಮಗೆ ಅಂತ. ಆದರೂ ಒಂದು ಹಿಂದಿನ ದಿನ ನನಗೆ ಕಳಿಸಿ ಅಂತ ಹೇಳಿದ್ದಕ್ಕೆ ಪಾಪ ಕಳಿಸಿದ್ರು ಅವರು. ಅದರಲ್ಲಿ ನೋಡುವಾಗ ನನಗೆ ಆಯ್ತು ಇದು ಒಳ್ಳೆ ಕಾಣೋದಿಲ್ವಾ ಅಂತ. ಮತ್ತು ಅವರು ಕರಿಮಣಿ ತೋರಿಸುವಾಗೆ ಖುಷಿಯಾಯಿತು ಮಾರೆ, ಆ ವಿಡಿಯೋಕ್ಕಿಂತ ಒಂದು ಫೋಟೋಕ್ಕಿಂತ ಒಳ್ಳೆ ಬಂದಿದೆ ಅಂತ. ಅಂತೂ ಇಂತೂ ಒಂದು ವರ್ಷವೇ ಆಗ್ಬೋದೇನು ಆಲೋಚನೆ ಮಾಡಿ ಈಗ ಒಂದು ಕರಿಮಣಿ ಮಾಡುವ ಯೋಗವೂ ಬಂತು. ಅದು ನನ್ನ ಕೈಗೂ ಸಿಕ್ಕಿತು ಈಗ. ನೀವೆಂತಾದ್ರೂ ಹೇಳಿದ್ರೆ ಹೇಳಿ. ಇನ್ನು ಸಹ ತುಂಬಾ ಚಿನ್ನ ಮಾಡುವ ಹಾಗೆ ನಿಮ್ಮ ಆಶೀರ್ವಾದ. ನೋಡಿ, ಈ ಡಿಸೈನ್ ಮಾಡಿಸಿದ್ದೇನೆ. ಅದು ಸ್ವಲ್ಪ ಈಗ ಇವತ್ತು ತಗೊಂಬಂದದಷ್ಟೇ ಅಲ್ಲ, ಆದ ಕಾರಣ ಸ್ವಲ್ಪ ಬೆಂಡು ನಿಲ್ತದೆ. ಅವರು ಹೇಳಿರೋ ಒಂದು ಇನ್ನು ಸ್ವಲ್ಪ 1 ವಾರವರೆಗೆ ಹೋಗಲಿ ಮತ್ತೆ ಸರಿ ಆಗ್ತದೆ ಅಂತ. ನೋಡಿ, ಹೀಗೆ ನಿಮಗೆ ನೋಡುವಾಗ ಗೊತ್ತಾಗ್ತದೆ, ಸ್ವಲ್ಪ ಬೆಂಡಾಗಿದೆ ನೋಡಿ ಇಲ್ಲಿ. ಮಾತ್ರ ಈ ಡಿಸೈನ್ ಉಂಟಲ್ಲ ಸ್ಟ್ರಾಂಗ್ ಉಂಟು, ನೋಡುವಾಗ ಅಬ್ಬರ ಕಾಣ್ತದೆ ನೋಡಿ. ತುಂಬ ಎಕ್ಸೈಟ್ಮೆಂಟ್ ಇದ್ದೇನೆ ಹೊಸ ಕರಿಮಣಿ ಹಾಕ್ಕೊಂಡು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್.